ಅನುಕಂಪ ವರ್ಕೌಟ್ ಆದರೆ ಅಲ್ಲಿ ಜಾಸ್ತಿ, ಮಹಿಳಾ ಮತದಾರರಲ್ಲಿ ಜಾಸ್ತಿ ಅಂಥದ್ದಿದೆಯಾ ಟ್ರೆಂಡು? ಸೊ ರಕ್ಷತ್, ನಾವಲ್ಲಿ ಮುಖ್ಯವಾಗಿ ಸರ್ ಹೇಳ್ತಾ ಇದ್ರು, ಅಲ್ಲಿರೋದೇ ಅಲ್ಪಸಂಖ್ಯಾತರೇ ನಿರ್ಣಾಯಕ ಮತಗಳನ್ನು ಹಾಕುವಂಥದ್ದು 75,000ಕ್ಕೂ ಹೆಚ್ಚು ಮತಗಳನ್ನು ಇದೆ ಅಲ್ಲಿ ಆ ಕ್ಷೇತ್ರದಲ್ಲಿ. ಆದರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಹಾಕ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ನಾಯಕರಲ್ಲೇ ಇತ್ತು. ಅಂದರೆ ಈಗ ಸಾದಿಕ್ ಪೈಲ್ವಾನ್ ಇರಬಹುದು, ಇನ್ನೊಂದಷ್ಟು ಜನ ಮುಸ್ಲಿಂ ನಾಯಕರೆಲ್ಲರೂ ಕೂಡ ಕಣದಲ್ಲಿದ್ದರು. ಸೊ ಇವರನ್ನು ಓವರ್ಟೇಕ್ ಮಾಡಿ ಸಮರ್ಥಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಲ್ವಾ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಇತ್ತು. ಸೊ ಅದಕ್ಕೆ ಪೂರಕವಾಗಿ ಈಗ ಆಲ್ರೆಡಿ ನಾಯಕರು ಕೂಡ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ರಾಜ್ಯಾದ್ಯಂತ ಯಾರೆಲ್ಲ ಮುಸ್ಲಿಂ ನಾಯಕರಿದ್ದಾರೆ ಎಲ್ಲರೂ ಕೂಡ ಗ್ರೌಂಡ್ನಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ನಾವು ಮುಖ್ಯವಾಗಿ ಮಹಿಳೆಯರು, ಅಂದರೆ ಮುಸ್ಲಿಂ ಮಹಿಳೆಯರನ್ನು ಮಾತನಾಡಿಸುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಂಥದ್ದು, ಯಾರೇ ಕ್ಯಾಂಡಿಡೇಟ್ ನಿಲ್ಲಿ, ಅದು ನಮ್ಮ ಸಮುದಾಯ ಆಗಲಿ ಅಥವಾ ಬೇರೆ ಸಮುದಾಯ ಆಗಲಿ, ಯಾರೇ ಕ್ಯಾಂಡಿಡೇಟ್ ನಿಂತರೂ ಕೂಡ ನಾವು ಹಾಕುವಂಥದ್ದು ಕಾಂಗ್ರೆಸ್ಗೆ ಅನ್ನುವಂತಹ ಮಾತನ್ನು ಹಾಕ್ತಾರೆ. ಸೊ ಆ ಮಾತುಗಳನ್ನು ಕೇಳ್ತಾ ಇದ್ರೆ ನಮಗಿಲ್ಲೊಂದು ಸ್ಪಷ್ಟ ಆಗುವಂಥದ್ದು, ಅಲ್ಪಸಂಖ್ಯಾತರು BJPಯಲ್ಲಿ ಯಾರಿಗೇ ಟಿಕೆಟ್ ಕೊಟ್ಟರು ಕೂಡ, BJPಯಲ್ಲಿ ಮುಸ್ಲಿಂ ನಾಯಕನಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ ಅನ್ನುವಂಥದ್ದು ಅವರು ಮುಸ್ಲಿಂ ನಾಯಕನಿಗೆ ಕೊಟ್ಟಾಗ ಗೊತ್ತಾಗುತ್ತೆ. ಆದರೆ BJPಯಲ್ಲಿ ಯಾವುದೇ ಕ್ಯಾಂಡಿಡೇಟ್ಗೆ ಕೊಟ್ಟರು ಕೂಡ ಅವರು ಹಾಕುವಂಥದ್ದು ಕಾಂಗ್ರೆಸ್ಗೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ದಾವಣಗೆರೆಯಲ್ಲಿ ಗೊತ್ತಾದಂಥದ್ದು. ಅದರ ಜೊತೆಗೆ ಏನಾದರೂ ಇವರಿಗೆ ಟಿಕೆಟ್ ಕೊಡದೇ ಇರುವಂಥದ್ದು ಎಫೆಕ್ಟ್ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಅಲ್ಲಿರುವಂತಹ ಜನರಿಗೂ ಕೂಡ, ಅಂದರೆ ಅಲ್ಪಸಂಖ್ಯಾತರ ನಿರ್ಣಾಯಕ ಮತ ಆಗಿರುವಂಥ ಕಾರಣಕ್ಕಾಗಿ ಇಲ್ಲ ಈಗ ಎಲ್ಲರಿಗೂ ಕೂಡ ಅರಿವನ್ನು ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸಾದಿಕ್ ಪೈಲ್ವಾನು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮೇಲೆ ಮುನ್ಸ್ಕೊಂಡಿಲ್ಲ, ಅದರ ಜೊತೆಗೆ ಮುಸ್ಲಿಂ ನಾಯಕರಿಗೆ ನಾವು ಅನ್ಯಾಯ ಮಾಡಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳುವಂಥ ಕೆಲಸ ಮಾಡ್ತಾ ಇದ್ರು. ನಾವು ಇನ್ನೊಂದನ್ನು ನೋಡಬೇಕಾಗತ್ತೆ, ಸಾದಿಕ್ ಪೈಲ್ವಾನ್ ಏನಾದರೂ ಅಖಾಡದಲ್ಲಿ ಇದ್ದಿದ್ರೆ ಅವರಿಗೆ ಹೆಚ್ಚು ಮತ ಹೋಗ್ತಿತ್ತ ಅನ್ನುವಂಥದ್ದು, ಅದು ಕೂಡ ಸಾಕಷ್ಟು ಚರ್ಚೆ ಇಲ್ಲ. ಸಾದಿಕ್ ಪೈಲ್ವಾನ್ ಕಣದಲ್ಲಿ ಇದ್ರೂ ಕೂಡ ನಾವು ಕಾಂಗ್ರೆಸ್ಗೆ ಹಾಕ್ತಾ ಇದ್ವಿ ಅನ್ನುವಂಥವ್ರು ಕೂಡ ಸಾಕಷ್ಟು ಜನ ಇದ್ದಾರೆ. ಇನ್ನೊಂದಷ್ಟು ಕಡೆ ಅಂದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ನಾನು ಮಾತನಾಡಿಸಿದಾಗೂ ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ರು. ಹೇಳ್ತಾ ಇರೋದು, ಈ ಮುಸಲ್ಮಾನ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ, ಅಲ್ಲೇನು ಆಗ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಮಂಗಳೂರು ಉಡುಪಿಯವರು ಚರ್ಚೆ ಮಾಡ್ತಿದ್ದಾರೆ, ಇದನ್ನ ದಾವಣಗೆರೆ ಚರ್ಚೆ ಮಾಡ್ತಿಲ್ಲ ಅಂತ. ಸ್ವಲ್ಪ ಮುನಿಸಿದೆ, ಒಟ್ಟಲ್ಲಿ ಸ್ವಲ್ಪ ಮುನಿಸಿದೆ, ನಮಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನುವಂಥದ್ದು ಮುನಿಸಿದೆ. ಆದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಸಾಮಾನ್ಯ ವರ್ಸಸ್ ಶ್ರೀಮಂತ ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ. ನಾನು ಸಾಕಷ್ಟು ಜನರನ್ನ ಮಾತನಾಡಿಸ್ತಾ ಇದೆ, ಅಂದ್ರೆ ಅಂಗಡಿಗಳಿಗೆ ಸಾಕಷ್ಟು ಜನ ಹೋಗುವಂತಹ ಕಾರಣಕ್ಕಾಗಿ ನಾನು ಅವರನ್ನೇ ಪರ್ಟಿಕ್ಯುಲರ್ ಆಗಿ ಮಾತನಾಡಿಸಿದಾಗ ಇದು ಒಂದು ರೀತಿಯಾಗಿ ಸಾಮಾನ್ಯ ವರ್ಸಸ್ ಶ್ರೀಮಂತರ ಚುನಾವಣೆ, ಇದರಲ್ಲಿ ಸಾಮಾನ್ಯನ ಗೆಲ್ತಾನೆ ಅನ್ನುವಂತಹ ನಂಬಿಕೆ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಆದರೆ ನಾವು ಸಿಟಿ ಕಡೆ ಬಂದಂಥ ಸಂದರ್ಭದಲ್ಲಿ, ಅದರಲ್ಲೂ ಮುಖ್ಯವಾಗಿ ಅಲ್ಪಸಂಖ್ಯಾತರು ಇರುವಂತಹ ಏರಿಯಾಗೆ ಹೋದಂಥ ಸಂದರ್ಭದಲ್ಲಿ ಅವ್ರು ಎಲ್ಲೋ ಒಂದು ಕಡೆ ಸ್ವಲ್ಪ ಕಾಂಗ್ರೆಸ್ ಬಗ್ಗೆ ಮುನಿಸಿದೆ ಹೊರತು, ಆದರೆ ಕಾಂಗ್ರೆಸ್ಗೆ ನಾವು ಓಟ್ ಹಾಕಲ್ಲ, ನಾವು ಕಾಂಗ್ರೆಸ್ ಅನ್ನು ವಿರೋಧಿಸಿ ನಾವು BJPಗೆ ಓಟ್ ಹಾಕ್ತೀವಿ ಅನ್ನುವಂಥದ್ದನ್ನು ನಾವೆಲ್ಲೂ ಕೇಳಲಿಲ್ಲ. ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಅವರ ಒಲವಿರುವಂಥದ್ದು ಕಾಂಗ್ರೆಸ್ ಕಡೆನೆ. ಆದರೆ ಅಲ್ಪಸಂಖ್ಯಾತರಿಗೆ ಎಲ್ಲಿ ಅವರು ಟಿಕೆಟ್ ಕೊಡ್ಲಿಲ್ಲ ಅನ್ನುವಂತಹ ಪರ್ಯಾಯ ಇಲ್ಲ. ಮುನಿಸಿದೆ, ನನಗೆ ನಮ್ಮ ಪಾರ್ಟಿ ನಮ್ಗೆ ಮೋಸ ಮಾಡ್ತು ಅಂತ ಮುನಿಸಿದೆ, ಪರ್ಯಾಯ ಇಲ್ಲ. ಬಟ್ ವೋಟ್ ಹಾಕದೇ ಇರುವಂತಹ ಅವಕಾಶ ಕೂಡ ಅವರಿಗಿದೆ. ಅವರೆಲ್ಲರೂ ಕೂಡ ಒಕ್ಕರಲಿಂದ ಏನಾದರೂ ಒಂದಾಗಿ ನಾವು ಸಮರ್ಥಿಗೆ ವೋಟ್ ಹಾಕೋದು ಬೇಡ, ಅದರ ಜೊತೆಗೆ ನಾವು ಯಾರಿಗೂ ಯಾವ ಕ್ಯಾಂಡಿಡೇಟ್ಗೂ ವೋಟ್ ಹಾಕೋದು ಬೇಡ ಅನ್ನುವಂಥದ್ದು ಏನಾದರೂ ನಿರ್ಧಾರ ಮಾಡಿದ್ರೆ ಅದು ಶಾಮ್ನೂರ್ ಅವರ ಕುಟುಂಬಕ್ಕೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಮಾರುತೇಶ್, ಗ್ಯಾರಂಟಿ ಬಗ್ಗೆ ನಾನು ಕೇಳಿದೆ, ಗ್ಯಾರಂಟಿ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ಕಳೆದ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಗ್ಯಾರಂಟಿ ಅನ್ನೋದು ಕಲ್ಪನೆ, ವಾಸ್ತವ ಆಗಿರಲಿಲ್ಲ. ಈಗ ಗ್ಯಾರಂಟಿ ಅನ್ನೋದು ವಾಸ್ತವ. ಯಾವ ರೀತಿ ಇದೆ ಎಫೆಕ್ಟು? ಗ್ಯಾರಂಟಿ ಎಫೆಕ್ಟು ಅದು ರೂರಲ್ ಅಲ್ಲಿ ಇರ್ಬೋದು, ಸಿಟಿಯಲ್ಲಿ ಇರ್ಬೋದು. ಬಾಗಲಕೋಟೆಯಲ್ಲಿ ನಾವು ಭೇಟಿಯಾದಂಥ ಎಲ್ಲ ಜನರ ಬಳಿಯೂ ಗ್ಯಾರಂಟಿಗಳ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ದೀವಿ. ಗ್ಯಾರಂಟಿಗಳು ಗ್ರಾಮೀಣ ಭಾಗದ ಜನರಿಗೆ ಅವರ ಜೀವನವನ್ನು ಬದಲಾಯಿಸಿರೋದಂತೂ ಭಾಳ ಸ್ಪಷ್ಟ. ಅವ್ರ ಮಾತುಗಳಲ್ಲೇ ನಮಗೆ ಅದರ ಅರಿವಾಗ್ತಾ ಇತ್ತು. ಕ್ಯಾಮ್ರಾ ಇರಲಿ, ಕ್ಯಾಮ್ರಾ ಇಲ್ಲದೇ ಇರಲಿ ಕೂಡ ಗ್ಯಾರಂಟಿಗಳ ಬಗ್ಗೆ ಅವ್ರಿಗೆ ಒಳ್ಳೆ ಒಪಿನಿಯನ್ ಇದೆ. ಮತ್ತು ಗ್ಯಾರಂಟಿಯ ಕಾರಣಕ್ಕಾಗಿ ನಾವು ವೋಟ್ ಮಾಡ್ತೀವಿ ಅನ್ನುವಂಥವ್ರ ಸಂಖ್ಯೆ ಗ್ರಾಮೀಣ ಭಾಗದಲ್ಲಿ ಹತ್ತಿರ 80% ಇದೆ. BJP ಕಾರ್ಯಕರ್ತರು ಇರ್ಬೋದು ಅಥವಾ ಕಾಂಗ್ರೆಸ್ನ ವಿರೋಧಿಸುವಂಥವ್ರಷ್ಟೇ ಗ್ಯಾರಂಟಿಗಳನ್ನ ವಿರೋಧಿಸ್ಬೋದು. ಆದರೆ ಜನಸಾಮಾನ್ಯರ ಆಳದಲ್ಲಿ ಇಳಿದು ನೋಡಿದಾಗ ಗ್ಯಾರಂಟಿಗಳ ಇಂಪ್ಯಾಕ್ಟ್ ಗ್ರಾಮೀಣ ಭಾಗದಲ್ಲಿ ಭಾಳ ದೊಡ್ಡ ಮಟ್ಟಕ್ಕಿದೆ. ಗ್ಯಾರಂಟಿಯ ಕಾರಣಕ್ಕಾಗಿ ವೋಟ್ ಬರುತ್ತೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳ್ಬೋದು. ಗ್ಯಾರಂಟಿಗಳು ಸಹಾಯ ಆಗಿದೆ. ಸಿಟಿ ಭಾಗದಲ್ಲಿ ಬಂದಾಗ ಗ್ಯಾರಂಟಿಗಳಿಗಿಂತ ಡೆವಲಪ್ಮೆಂಟ್ ಕಡೆಗೆ ಜನ ಹೆಚ್ಚು ಮಾತನಾಡಿದರು. ಚರಂತಿ ಮಠದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರುವಂಥದ್ದು, ಅವರು ಒಳ್ಳೆ ಕೆಲಸ ಮಾಡಿದರು ಅವರ ಟರ್ಮ್ನಲ್ಲಿ ಅನ್ನುವ ಕಾರಣಕ್ಕಾಗಿ. ಮೇಟಿ ಬಗ್ಗೆ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಒಲವಿದೆ ಮತ್ತು ಗ್ರಾಮೀಣ ಭಾಗದ ಜನ ಕೂಡ ಮೇಟಿಯವ್ರನ್ನ ಭಾಳ ಇಷ್ಟಪಡ್ತಾರೆ. ಅದು ಜಾತಿಯ ಕಾರಣಕ್ಕಾಗಿ ಇರ್ಬೋದು ಅಥವಾ ಅವರ ನಡವಳಿಕೆ ಕಾರಣಕ್ಕಾಗಿ ಇರ್ಬೋದು, ಜನ ಹೋದಾಗ ಅವ್ರು ಹೆಂಗೆ ರೆಸ್ಪಾನ್ಸ್ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ ಇರ್ಬೋದು. ಮೇಟಿಯವರಿಗೆ ರೂರಲ್ ಪಾರ್ಟ್ನಲ್ಲಿ ಒಂದು ಒಳ್ಳೆ ಜನಾಭಿಪ್ರಾಯ ಇದೆ. ಗ್ಯಾರಂಟಿಗಳು ನಿಶ್ಚಿತವಾಗಿಯೂ ಕಾಂಗ್ರೆಸ್ಗೆ ಗ್ರಾಮೀಣ ಭಾಗದಲ್ಲಿ ಲೀಡ್ ತಂದು ಕೊಡಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.